ಎಲ್ಲರಿಗೂ ನಮಸ್ಕಾರ. ಸಾರ್ವಜನಿಕರಲ್ಲಿ ಈಗಾಗಲೇ ತಮಗೆ ಗೊತ್ತಿದೆ, ಬಳ್ಳಾರಿಯಲ್ಲಿ ಬಿಸಿಲು ಸ್ವಲ್ಪ ಜಾಸ್ತಿ ಇರೋದರಿಂದ ಸಾರ್ವಜನಿಕರು ಬಿಸಿಲು ತಾಪದಿಂದ ಅಥವಾ ಬಿಸಿಲು ಗಾಳಿಯಿಂದ ತಾವು ಆಗ್ತಾ ಇರುವಂಥ ಅಡ್ಡ ಪರಿಣಾಮಗಳನ್ನು ಎದುರಿಸಬೇಕಾಗಿರುವಂಥ ಪರಿಸ್ಥಿತಿ ಬಂದಿರುವಾಗ ತಾವು ಏನೇನು ಮಾಡಬೇಕಂತ ನಾವೆಲ್ಲ ಪತ್ರಿಕಾ ಮಾಧ್ಯಮದಲ್ಲಿ ಈಗಾಗಲೇ ಕೊಟ್ಟಿದ್ದೀವಿ. ಅಂದರೆ ಮಕ್ಕಳಿದ್ದರೆ ಬಿಲೋ 5 ಇಯರ್ಸ್ ಅಂತ ಮಕ್ಕಳನ್ನು ಬೆಳಗ್ಗೆ ಹೊತ್ತು ಮಾತ್ರ ಹೊರಗಡೆ ಕರ್ಕೊಂಡು ಬರುವಂಥ ವ್ಯವಸ್ಥೆ ಮಾಡ್ಕೋಬೇಕು. 10 ಗಂಟೆ ಒಳಗಡೆ. ಸಂಜೆ ಹೊತ್ತು 5 ಗಂಟೆ ಮೇಲೆ ಹೊರಗಡೆ ಬರಬೇಕು ಅಂತಲೂ ಹೇಳಿದ್ವಿ. ಅದ್ರ ಜೊತೆಯಲ್ಲಿ ವಯಸ್ಸಾಗಿರುವಂಥ ವೃದ್ಧರಿದ್ದರೆ ಎಸ್ಪೆಷಲಿ ಅವರಿಗೆ ಬೆಳಗ್ಗೆ ಮತ್ತು ಸಂಜೆ ಹೊತ್ತು ಮಾತ್ರ ಹೊರಗಡೆ ಓಡಾಡುವಂತೆ ವ್ಯವಸ್ಥೆ ಮಾಡಬೇಕಾಗುತ್ತೆ. ಅದ್ರ ಜೊತೆಯಲ್ಲಿ ನೀರಿನಂಶ ಜಾಸ್ತಿ ಕೊಡಬೇಕಂತ, ಎಲ್ಲೇ ಮಗುವನ್ನು ಎತ್ಕೊಂಡಿರಲಿ ಅವ್ರ ಜೊತೆಯಲ್ಲಿ ಒಂದು ನೀರಿನ ಬಾಟ್ಲಿ ಇರಬೇಕು ಅಂತಲೂ ಸಹ ನಾವು ತಮ್ಮನ್ನು ರಿಕ್ವೆಸ್ಟ್ ಮಾಡ್ಕೊತಿದ್ದೀವಿ. ಅದ್ರ ಜೊತೆಯಲ್ಲಿ ವಯೋವೃದ್ಧರು ಏನಿರ್ತಾರೆ ಅವರಿಗೆ ಬೇಕಾಗಿರುವಂಥ ತಂಪು ಪಾನೀಯಗಳು ಅಂತೆ ಜ್ಯೂಸ್ಗಳಾಗಲಿ ಅಥವಾ ಮಜ್ಜಿಗೆ ಆಗಲಿ ಅಥವಾ ನೀರಾಗಲಿ ಜಾಸ್ತಿ ಕೊಡುವಂಥ ವ್ಯವಸ್ಥೆ ಮಾಡಿರಿ. ಏನನ್ನ ಆರೋಗ್ಯದಲ್ಲಿ ವ್ಯತ್ಯಾಸ ಆಗಿರುವಾಗ ಹತ್ತಿರ ಇರುವಂಥ ಉಪಕೇಂದ್ರ ಆಗಿರ್ಬೋದು ಅಥವಾ ಪ್ರಾಥಮಿಕ ಆರೋಗ್ಯ ಕೇಂದ್ರ ಆಗ್ಬೋದು, ಆ ಕೇಂದ್ರಗಳಿಗೆ ಹೋದರೆ ತಮ್ಮಲ್ಲಿ ಬೇಕಾಗಿರುವಂಥ ವ್ಯವಸ್ಥೆ ಇದೆ. ನಮ್ಮಲ್ಲಿ ಅದು ಒಂದು ORS ಕೊಡುವಂಥ ವ್ಯವಸ್ಥೆ ಇದೆ. ಅಥವಾ ಏನನ್ನು ಜಾಸ್ತಿ ಸುಸ್ತಿದ್ರೆ IV ಫ್ಲೂಯಿಡ್ಸ್ ಹಾಕೋದ್ರಿಗೆ ನಾರ್ಮಲ್ ಸಲೈನ್ ಇವೆಲ್ಲ ನಮ್ಮ ಜೊತೆಯಲ್ಲಿರುತ್ತೆ. ವೈದ್ಯರು ಸಹ ಸದಾ ತಮ್ಮ ಸೇವೆಗೆ ಅಂತಲೂ ಇರಬೇಕು ಅಂತ ನಾವು ಈಗಾಗಲೇ ಹೇಳಿದ್ದೀವಿ. ತಾವು ಯಾವುದೇ ಒಂದು ಇಂಥ ತೊಂದರೆ ಇರುವಾಗ ತಕ್ಷಣ ಆಸ್ಪತ್ರೆಗೆ ದಾಖಲಿಸಬೇಕಂತ ನನ್ನಲ್ಲಿ ಮನವಿ. ಆ್ಯಕ್ಚುಲಿ ಈಗಾಗಲೇ ನಾವು ಪ್ರೆಗ್ನೆಂಟ್ ವುಮೆನ್ಸ್ ಆಗಲಿ ಅಥವಾ ಮಕ್ಕಳನ್ನಾಗಲಿ ಹೊರಗಡೆಗೆ ಬರಬಾರ್ದು 11 ಗಂಟೆಯಿಂದ 3 ಗಂಟೆವರೆಗೆ ಅಂತ ಹೇಳಿದ್ದೀವಿ. ನಾನು ಈಗ ಹೇಳ್ತಾಯಿದ್ದೀನಿ 11 ಗಂಟೆಯಿಂದ 5 ಗಂಟೆವರೆಗೆ ಹೊರಗಡೆ ಬರುವಂಥ ವ್ಯವಸ್ಥೆ ಮಾಡಿ. ಎರಡನೇದು ಬಂದ್ಬಿಟ್ಟು ಗರ್ಭಿಣಿ ಹೆಣ್ಮಕ್ಕಳು ಹೆಚ್ಚಿನ ನೀರನ್ನು ಕುಡಿತಾ ಇರಬೇಕು. ಯಾವುದೇ ತೊಂದರೆ ಬಂದರೆ ತಮ್ಮಲ್ಲಿರುವಂಥ ಆಶಾ ಕಾರ್ಯಕರ್ತರಿಗೆ ಅಥವಾ ಪ್ರಾಥಮಿಕ ಆರೋಗ್ಯ ಅಧಿಕಾರಿಗಳಿಗೆ ಹೇಳಿ ತಾವಲ್ಲಿ ಚಿಕಿತ್ಸೆಯನ್ನು ಪಡುವಂಥ ವ್ಯವಸ್ಥೆ ಮಾಡ್ಕೋಬೇಕಾಗುತ್ತೆ. ನಾವು ಎಲ್ಲಿ ಜನ ಸಂದಡಿ ಇರುತ್ತೆ ಅಥವಾ ಗುಂಪುಗಳಲ್ಲಿ ಜನ ಇರೋದರಲ್ಲಿ ನಮ್ಮ ಈಗಾಗಲೇ ಆರೋಗ್ಯ ಇಲಾಖೆ ಸಿಬ್ಬಂದಿಗೆ ಹೇಳಿದ್ದೀವಿ. ಅಲ್ಲಿ ORS ಪ್ಯಾಕೆಟ್ಸನ್ನು ಡಿಸಾಲ್ವ್ ಮಾಡಿ ORS ನೀರು ಕೊಡುವಂಥ ವ್ಯವಸ್ಥೆ ಮಾಡ್ಕೊಂಬಕ್ಕೆ ಹೇಳಿದ್ವಿ. ಅದರ ಜೊತೆಯಲ್ಲಿ ಅದರಲ್ಲಿ ಇರುವಂಥ ಜಾತ್ರೆಗಳಲ್ಲಿ ಮುಂಚೆನೇ ನಾವು ಕ್ಲಿನಿಕ್ಸನ್ನು ಹಾಕ್ತಾಯಿದ್ದೀವಿ. ಎಲ್ಲೆಲ್ಲಿ ಆರೋಗ್ಯ ಇಲಾಖೆ ಸಂಬಂಧಪಟ್ಟಂಥ ಕ್ಲಿನಿಕ್ಸಲ್ಲಿ ಹಾಕ್ತಾಯಿದ್ವಿ, ಅಲ್ಲಿ ಕಂಪಲ್ಸರಿ ORS ಜ್ಯೂಸನ್ನು ಅಳವಡಿಸುವಂಥ ವ್ಯವಸ್ಥೆ ಸಹ ನಾವು ಮಾಡಿದ್ದೀವಿ. ಚುನಾವಣೆ ಸಂದರ್ಭದಲ್ಲಿ ಈಗ ಅದು ಜಿಲ್ಲಾ ಮಟ್ಟದಲ್ಲಿ ಈಗ ಸಭೆಗಳಲ್ಲಿ ಅದು ಡಿಸೈಡ್ ಆಗುತ್ತೆ ಏನು ಮಾಡಬೇಕು ಅಂತ. ಆರೋಗ್ಯ ಇಲಾಖೆಯಿಂದ ಏನು ವ್ಯವಸ್ಥೆ ಬೇಕೋ ಆ ವ್ಯವಸ್ಥೆ ಮಾಡೋದ್ರಿಗೆ ನಾವು ಸಿದ್ಧತೆ ಇದ್ದೀವಿ ಅಂತ ಹೇಳ್ತೇನೆ. ಈಗಾಗಲೇ ತಾವು ಹೇಳ್ದಂಗೆ ಎಕ್ಸೆಸಿವ್ ಹೀಟ್ ಇರೋದ್ರಿಂದ ಜಾಸ್ತಿ ನೀರು ಕುಡಿಯೋದ್ರಿಂದ ಹೇಳಿದ್ದೀನಿ. ಅದ್ರ ಜೊತೆಯಲ್ಲಿ ತೆಲ್ಲನ ಬಟ್ಟೆ ಅಂದರೆ ಕಾಟನ್ ಲೂಸ್ ಆಗಿರುವಂಥ ಬಟ್ಟೆಯನ್ನು ಮಕ್ಕಳಿಗೆ ಹಾಕುವಂಥ ವ್ಯವಸ್ಥೆ ಮಾಡಬೇಕು. ದೊಡ್ಡವ್ರಿಗೂ ಸಹ ಅದು ಹಾಕಬೇಕು. ಮಕ್ಕಳು ಎಲ್ಲಿಗೆ ಕರ್ಕೊಂಡೋಗಲಿ ಹ್ಯಾಟ್ ಆಗಲಿ ಅಥವಾ ಛತ್ರಿ ಆಗಲಿ ಅಥವಾ ಏನೋ ಒಂದು ನೆರಳಿರುವಂಥ ವ್ಯವಸ್ಥೆ ತಂದೆ ತಾಯಿ ಮಾಡ್ಕೋಬೇಕಾಗತ್ತೆ. ದಯವಿಟ್ಟು ಎಲ್ಲಿ ಬಿಸಿಲಿರುತ್ತೋ ಅಲ್ಲಿ ನೇರವಾಗಿ ಸೂರ್ಯನಿಗೆ ಎದುರುಗಡೆ ನಿಂತ್ಕೋಬೇಡ್ರಿ. ಎಲ್ಲಿ ನೆರಳಿರುತ್ತೋ ಅಲ್ಲಿ ನಿಂತ್ಕೊಂಡೇ ವ್ಯವಸ್ಥೆ ಮಾಡಿರಿ. ಕಾಲೆಯಲ್ಲಿ ಚಪ್ಪಲಿ ಇರುವಂಥ ವ್ಯವಸ್ಥೆ ಖಂಡಿತ ಇರಬೇಕಾಗತ್ತೆ. ಅದ್ರ ಜೊತೆಯಲ್ಲಿ ಎಲ್ಲಿ ನೀರು ಸಿಗುತ್ತೋ ಅಲ್ಲಿ ಕುಡಿತಾ ಇರಲಿ. ಅರ್ಧ ತಾಸಿಗೆ ಒಂದು ಸಾರಿ ಒಂದು ಅರ್ಧ ಲೀಟ್ರು ಅಥವಾ ಒಂದು ಗ್ಲಾಸ್ ನೀರನ್ನು ಕುಡಿತಾ ಇದ್ದರೆ ಖಂಡಿತ ನಾವು ಈ ಡಿಹೈಡ್ರೇಷನ್ ನಿರ್ಜಲತೆ ಅಂತ ಏನು ಹೇಳ್ತಾ ಇದ್ದೀವಲ್ಲ ಅದನ್ನು ತಡೆ ಇಡ್ಬೋದು ಅಂತ ನನ್ನ ಇದರಲ್ಲಿ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.